ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರೊಬ್ಬರ ವರ್ಗಾವಣೆಯನ್ನು ಖಂಡಿಸಿ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಾವಲು ಬಸವೇಶ್ವರ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಂಭಾಗ ಆಗಸ್ಟ್ 2 ಬೆಳಿಗ್ಗೆ 10 ಗಂಟೆಗೆ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಇನ್ನು ಕಾವಲು ಬಸವೇಶ್ವರ ನಗರದ ಪ್ರಾಥಮಿಕ ಶಾಲೆಯ ಶಿಕ್ಷಕ ಸಿ ಲೋಕೇಶ್ ಅವರನ್ನ ಶಿಕ್ಷಣ ಇಲಾಖೆ ಬೇರೆ ಸ್ಥಳಕ್ಕೆ ವರ್ಗಾವಣೆಯನ್ನು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಶಿಕ್ಷಕ ಲೋಕೇಶ್ ವರ್ಗಾವಣೆ ರದ್ದು ಮಾಡುವಂತೆ ಆಗ್ರಹಿಸಿ ಶಾಲಾ ಮಕ್ಕಳು ಮತ್ತು ಪೋಷಕರು ಪ್ರತಿಭಟನೆಯನ್ನು ನಡೆಸಿದರು. ಇನ್ನು ಮಕ್ಕಳ ಸ್ನೇಹಿಯಾಗಿ ಶಿಕ್ಷಕ ಲೋಕೇಶ್ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಶಾಲೆಯ ಅಭಿವೃದ್ಧಿಗೂ ಕೂಡ ಈ ಒಂದು ಲೋಕೇಶ್ ಅವರು ಶ್ರಮಿಸಿದ್ದಾರೆ. ಈ ಕೂಡಲೇ ಲೋಕೇಶ್ ಅವರ ಒಂದು ವರ್ಗಾವಣೆಯನ್ನು ರದ್ದು ಮಾಡುವಂತೆ ಶಿಕ್ಷಣ ಇಲಾಖೆಯನ್ನು ಆಗ್ರಹಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರಾದ ಮಾರಕ್ಕ, ನಾಗಮ್ಮ, ಪಾಲಮ್ಮ ಸೇರಿದಂತೆ ಹಲವು ಮಕ್ಕಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ನಮ್ಮ ಮೇಷ್ಟ್ರು ಇಲ್ಲಿ ಮಕ್ಕಳಿಗೆ ಹೊಂದಿಕೊಂಡಿದ್ದಾರೆ. ನಮಗೆ ಆ ಮೇಷ್ಟ್ರೇ ಬೇಕು. ಯಾವ ಮೇಷ್ಟ್ರು? ಲೋಕೇಶ್ ಮೇಷ್ಟ್ರು. ಇವಾಗ ಏನಾಗಿದೆ? ಅವ್ರು ಬೇರೆ ಊರಿಗೆ ವರ್ಗಾಗಿ ಹೋಗಿದ್ದಾರೆ ಅಂತೆ. ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲದಲೇ ಅವ್ರು ಬೇರೆ ಊರಿಗೆ ಇದು ಮಾಡಿಸ್ಕೊಂಡಿದ್ದಾರೆ. ನಮಗೆ ಆ ಮೇಷ್ಟ್ರು ಬೇಕು. ನಮ್ಮ ಮಕ್ಕಳು ದೊಡ್ಡರಿಂದ ಸಣ್ಣವರೆಗೂ ಹೋಗಿದ್ದಾರೆ. ಆ ಮೇಷ್ಟ್ರು ಕಾಲ ನಮ್ಮ ಮೇಷ್ಟ್ರನ್ನ ನಾವು ಬಿಟ್ಕೊಡಕ್ಕಾಗಲ್ಲ. ಬೇಕೇ ಬೇಕು. ನಮಗೆ ಕಳಿಸಲ್ಲ ನಾವು. ಆ ಮಕ್ಕಳ ಮೇಲೆ ಬಹಳ ಅಭಿಮಾನ ಐತೆ ನಮ್ಮ ಮೇಷ್ಟ್ರಿಗೆ. ಕೂಲಿ ಹೋಗೋದಾಗ ಬಿಟ್ಟು ಮಕ್ಕಳನ್ನ ಕಳಿಸು ಅಂತಂದು ತಿಂಗಳಿಗೆ ಬಂದೇಟು ಊರ್ಗುಂಟೆಲ್ಲ ತಿರುಗ್ತಾರೆ. ವಾರಕ್ಕೊಂದೇಟು ತಿಂಗಳಿಗೆ ಬಂದೇಟು ಮಕ್ಕಳ ಜೀವಮಾನ ಹಾಳು ಮಾಡಬೇಡ್ರಿ. ನೀವು ಕೂಲಿ ಮಾಡೋದಲ್ದಲೆ ಮಕ್ಕಳು ಕೂಲಿ ಮಾಡಕ್ ಕಳಿಸ್ತಾರಲ್ಲ ಅಂತ ಹೇಳ್ತಾರೆ. ನಮಗೆ ಮೇಷ್ಟ್ರು ಬೇಕೇ ಬೇಕು.